ತಿಳುವಳಿಕೆಯನ್ನು ನೀಡುತ್ತದೆ. ಗರುಡ ಪುರಾಣದ ಬಗ್ಗೆ ಹಲವರು ತಿಳಿಯದ ಅಥವಾ ಅರ್ಥಮಾಡಿಕೊಳ್ಳದ ಅನೇಕ ವಿಷಯಗಳಿವೆ. ಕೊನೆವರೆಗೆ ನಮ್ಮ ಜೊತೆ ಇರಿ, ಏಕೆಂದರೆ ನೀವು ಕೇಳಲಿರುವ ವಿಷಯಗಳು ನಿಮ್ಮ ಜೀವನ ಮತ್ತು ಪರಲೋಕದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಗರುಡ ಪುರಾಣದ ರಹಸ್ಯಗಳು. ಗರುಡ ಪುರಾಣ ಏನು ಮತ್ತು ಇದನ್ನು ಏಕೆ ರಚಿಸಲಾಯಿತು? ಗರುಡ ಪುರಾಣವು ಹಿಂದೂ ಧರ್ಮದಲ್ಲಿನ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ವಿಷ್ಣು ಭಗವಾನ್ ಅವರು ತಮ್ಮ ವಿಹಂಗವಾದ ಗರುಡನಿಗೆ ವರ್ಣಿಸುತ್ತಾರೆ. ಆದರೆ ಇದನ್ನು ಏಕೆ ರಚಿಸಲಾಯಿತು ಎಂದು ನೀವು ತಿಳಿದಿದ್ದೀರಾ? ಇತರ ಪುರಾಣಗಳು ಭಕ್ತಿ ಮತ್ತು ಪೌರಾಣಿಕ ಕಥೆಗಳ ಮೇಲೆ ತೀಕ್ಷ್ಣವಾಗಿದ್ದರೆ, ಗರುಡ ಪುರಾಣವು ಮುಖ್ಯವಾಗಿ ಮೃತ್ಯುವಿನ ನಂತರದ ಆತ್ಮದ ಪ್ರಯಾಣ ಮತ್ತು ಕರ್ಮದ ನಿಯಮಗಳ ಬಗ್ಗೆ ತಿಳಿಸುತ್ತದೆ. ಅನೇಕರಿಗೆ ಗರುಡ ಪುರಾಣವೆಂದರೆ ನರಕದ ಶಿಕ್ಷೆಗಳ ವಿವರಣೆಯಷ್ಟೇ ಎಂದು ತಿಳಿದಿರಬಹುದು. ಆದರೆ ಇದರೊಳಗೆ ಔಷಧಶಾಸ್ತ್ರ, ಜ್ಯೋತಿಷ್ಯ